ನೋಡಿ ಫ್ರೆಂಡ್ಸ್, ಮತ್ತೆ ಹೊರಗಿನ ವೈಭವವನ್ನು ನೋಡಿ. ಎಲ್ಲರೂ ಎಷ್ಟು ಬ್ಯುಸಿ ಆಗಿದ್ದಾರೆ. ಪೊಲೀಸರು ಸಹ ಅವರು ಬ್ಯುಸಿ ಆಗಿದ್ದಾರೆ ನೋಡಿ. ಇದನ್ನಲ್ಲಿ ತುಂಬ ಅಂದರೆ ಕೆಲಸ ಅಂದರೆ ಪೊಲೀಸ್ನವ್ರಿಗೆ ಫ್ರೆಂಡ್ಸ್. ಈ ಕ್ರೌಡ್ನೆಲ್ಲ ಅವ್ರು ಮೇಂಟೈನ್ ಮಾಡಬೇಕು. ತುಂಬ ನಿದ್ದೆಗಟ್ಟಿ ಎಲ್ಲ ಈ ಒಂದು ದಸರಾ ಮುಗಿಯೋ ತನಕನೂ ಎಲ್ಲ ರೀತಿಯ ಒಂದು ಕೆಲಸನ ಅವ್ರು ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇರುವುದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್, ಚಾನಲ್ ಅವರು ಸಹ ಬಂದಿದ್ದಾರೆ. ಮಿರ್ಚಿ ಅಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ರೇಡಿಯೋ ಮಿರ್ಚಿ 104.8 FM. ಬದುಕಿದು ಚಟಕ ಬಂಡಿ, ಅಲೆದಾಡಿಸುವ ಬಂಡಿ. ನೆಟ್ವರ್ಕ್ ಇಶ್ಯೂ ಅಂತೆ, ಹಾಡು ಹಾಕೋಕ್ಕಾಗಲ್ಲ ಅಂದರು. ನಾನೇಗಿರಲ್ವ ಹಾಡು ಹಾಡೋಕ್ಕೆ ಅಂತ. ನೆಕ್ಸ್ಟ್ ನಿಮ್ಮ ರಿಕ್ವೆಸ್ಟ್ ಹೇಳಿ, ನಾವು ಹಾಡು ಹಾಡೋಣ. ಏನಂತೀರಾ? ರಿಕ್ವೆಸ್ಟ್ ಏನಾದರೂ ಇದೆಯಾ? ಯಾವುದಾದ್ರೂ ಒಂದು ಸ್ವಲ್ಪ ಬ್ಯೂಟಿಫುಲಿ ಕೇಳಿ ಆಗುವುದೋ, ಉಚ್ಚಪ್ಪ ಮತದಲ್ಲಿ ಮೇಲೆ ಆಗುವುದೋ, ನೋಡಿ ಫ್ರೆಂಡ್ಸ್, ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ಅಂತೇಳಿ. ಫ್ರೆಂಡ್, ಇದು ದೇವರಾಜಸ್ ರೋಡು ಮೈಸೂರಿನಲ್ಲಿ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗ್ತಿದೆ ಅಲ್ವೇ? ನೆಕ್ಸ್ಟ್ ಸಲ ಮೈಸೂರಿನ ದಸರಾವನ್ನು ಮಿಸ್ ಮಾಡಲೇಬೇಡಿ ಫ್ರೆಂಡ್ಸ್. ತುಂಬ ಅಂದವಾಗಿಯೂ ಚಂದವಾಗಿಯೂ ಕಾಣ್ತಾ ಇದೆ ಮೈಸೂರು. ಈ ಒಂದು ದಸರಾವನ್ನು ಮಿಸ್ ಮಾಡಲೇಬೇಡಿ. ಈ ಒಂದು ದಸರಾ ವೈಭವಕ್ಕೆ ಈ ಒಂದು ಅಂಬಾರಿ ಅಂತೇಳಿ ಬಸ್ ಬಿಟ್ಟಿದ್ದಾರೆ. ಸೊ ಕೆಳಗಡೆ ಮೇಲ್ಗಡೆ 2 ಪೋರ್ಷನಲ್ಲಿ ಇರುತ್ತೆ. ಈ ಒಂದು ಬಸ್ನಲ್ಲಿ ಈ ಇಡೀ ಮೈಸೂರಿನ ಒಂದು ವೈಭವವನ್ನು ಸುತ್ತಿ ತೋರಿಸ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಮಕ್ಕಳೆಲ್ಲ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್, ಜಟ್ಕಾ ಗಾಡಿ ಹತ್ತಿ ಪೇಟೆಗೆ ಹೋಗೋಣ ಅನ್ನೋ ಹಾಡು ಮುಂದೆ ಈಗ ಜಟ್ಕಾ ಗಾಡಿ ಹತ್ತಿ ಮೈಸೂರಿನ ವೈಭವವನ್ನು ಸವಿಯೋಣ ಅಂತೇಳಿ ಎಲ್ಲರೂ ಜಟ್ಕಾ ಗಾಡಿನಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ನೋಡಿ ನಮ್ಮ ಮೈಸೂರನ್ನು ನೋಡಿ. ನೋಡಿ ಫ್ರೆಂಡ್ಸ್, ಇದು ಆರ್ಗೇಟ್ ಅಂತೇಳಿ. ಆರ್ಗೇಟ್ ಅಂತೇಳಿ ಏನಕ್ಕೆ ಹೇಳ್ತಾರೆ ಅಂದರೆ, ಇದೊಂದು ದಾರಿ, ಇದು ಪ್ಯಾಲೇಸ್ಗೆ ಹೋಗೋ ದಾರಿ, ಇದು ಸಭಾ ಬಸ್ ಸ್ಟ್ಯಾಂಡ್ಗೆ ಹೋಗೋಂಥ ದಾರಿ, ಅಲ್ಲೊಂದು ದಾರಿ ಇದೆ, ಮತ್ತು ಈ ಒಂದು ಇಲ್ಲಿ ನೋಡಿ ಇದೊಂದು ದಾರಿ ಇದೆ. ಅದಕ್ಕೆ ಇಲ್ಲಿಗೆ ಆರ್ಗೇಟ್ ಅಂತೇಳಿ ಹೇಳ್ತಾರೆ. ಇಲ್ಲಿನ ಒಂದು ಲೈಟಿನ ಒಂದು ಆನಂದವನ್ನು ಸವಿಯಿರಿ ಫ್ರೆಂಡ್ಸ್.
ಫ್ರೆಂಡ್ಸ್ ಇದು ಎಲ್ಲಿ ಅಂತಂದರೆ ಅರಮನೆಯ ಹಿಂಭಾಗ ನೋಡಿ. ಅರಮನೆ ಹಿಂದ್ಗಡೆ ಇಲ್ಲಿ ವಸ್ತು ಪ್ರದರ್ಶನ ಅಂದರೆ ಎಕ್ಸಿಬಿಷನ್ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ವೆಹಿಕಲ್. ಮೈಸೂರಿನಲ್ಲಿ ಈ ಒಂದು ಟೈಮ್ನಲ್ಲಿ ಗಾಡಿನಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ನಡೆದಾಡೋದಕ್ಕೇ ಕಷ್ಟ ಇರೋಂಥ ಸಂದರ್ಭದಲ್ಲಿ ಈ ಒಂದು ವೆಹಿಕಲ್ನಲ್ಲಿ ತುಂಬ ಕಷ್ಟ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ನಿಲ್ಲಿಸಿದ್ದಾರೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಇದೇನೇ ಎಕ್ಸಿಬಿಷನ್ ಅಂತೇಳಿ ಹೇಳ್ತಾರೆ. ಇದರೊಳಗಡೆ ತುಂಬ ಕ್ರೌಡ್ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಕೊಟ್ಟಿರೋ ಮಾಹಿತಿ ಮತ್ತು ಮೈಸೂರಿನ ಒಂದು ವೈಭವವನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ. ಆ ಒಂದು ವೈಭವ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.